Hello friends, welcome to 7 minutes classes. So in today's class, mainly I am going to deal with the variables. ಇವತ್ತಿನ ಕ್ಲಾಸ್ ಒಳಗೆ ವೇರಿಯೇಬಲ್ಸ್ ಇನ್ ಸಿ ಬಗ್ಗೆ ಡಿಸ್ಕಷನ್ ಮಾಡೋಣ್ರಿ. ಸೊ ಲಾಸ್ಟ್ ಕ್ಲಾಸ್ ಒಳಗೆ ಡೇಟಾ ಟೈಪ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಆ ವಿಡಿಯೋ ಹೋಗಿ ನೋಡ್ಕೊಂಡು ಬಂದ್ರೆ ಈ ವೇರಿಯೇಬಲ್ ಬಗ್ಗೆ ಇರೋ ಎಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ. ಓಕೆ, ಸೊ ವೇರಿಯೇಬಲ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಮಗೆ ಐಡೆಂಟಿಫೈರ್ ಅಂದರೆ ಏನಂತ ಗೊತ್ತಿರಬೇಕು. ಸೊ ಐಡೆಂಟಿಫೈರ್ ಬಗ್ಗೆನೂ ಒಂದು ವಿಡಿಯೋ ಕ್ಲಾಸ್ ಮಾಡಿದ್ದೆ, ಅದನ್ನು ಹೋಗಿ ನೋಡ್ರಿ. ಐಡೆಂಟಿಫೈರ್ಸ್ ಅಂದ್ರೆ ನೇಮ್ಸ್ ಗಿವನ್ ಟು ದ ಪ್ರೋಗ್ರಾಮಿಂಗ್ ಎಲಿಮೆಂಟ್ಸ್. ಅದನ್ನು ಯೂಸರ್ ಕೊಟ್ಟಿರುವಂಥ ನೇಮ್ಗಳವೆಲ್ಲ ಗೊತ್ತಾಗ್ತದೆ ರೀ. ಯೂಸರ್ ಪ್ರೋಗ್ರಾಮಿಂಗ್ ಕೆಲವು ಎಲಿಮೆಂಟ್ಗೆ ಹೆಸರು ಕೊಡ್ತಾನೆ ರೀ. ಫಾರ್ ಎಕ್ಸಾಂಪಲ್ ಅರೇ ಇರ್ಬೋದು, ಓಕೆ, ಪಾಯಿಂಟರ್ ಇರ್ಬೋದು, ವೇರಿಯೇಬಲ್ ಇರ್ಬೋದು, ಫಂಕ್ಷನ್ ಇರ್ಬೋದು, ಇವುಗಳಿಗೆ ನಾವು ಹೆಸರು ಕೊಡ್ತೀವಿ. ಸೊ ಅವೆಲ್ಲ ಹೆಸರು ಕೊಡುವಂಥ ಯಾವ್ಯಾವ ಎಲಿಮೆಂಟ್ಗಳು ಅದಾವಲ್ರಿ ಅವೆಲ್ಲದಕ್ಕೂ ಐಡೆಂಟಿಫೈರ್ಸ್ ಅಂತ ಕರಿತೀವಿ. ಹಂಗಂದ್ರೆ ವೇರಿಯೇಬಲ್ ಕೂಡ ಐಡೆಂಟಿಫೈರ್ ಅಂತ ಹೇಳ್ಬೋದು. ಸೊ ಐಡೆಂಟಿಫೈರ್ಗೆ ನಾವು ರೂಲ್ಸ್ ಹೇಳಿದ್ವಿ. ಓಕೆ, ಅಂಡರ್ಸ್ಕೋರಿಂದ ಸ್ಟಾರ್ಟ್ ಆಗ್ಬೋದು, ಲೆಟರ್ ಅಪ್ಪರ್ ಕೇಸ್ ಲೋವರ್ ಕೇಸಿಂದ ಸ್ಟಾರ್ಟ್ ಆಗ್ಬೋದು, ಡಿಜಿಟಿಂದ ಸ್ಟಾರ್ಟ್ ಆಗಬಾರ್ದು, ಯಾವುದೇ ಸ್ಪೆಷಲ್ ಸಿಂಬಲ್ಸಿಂದ ಸ್ಟಾರ್ಟ್ ಆಗಬಾರ್ದು, ಮತ್ತು ಯೂಸ್ ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಡಿಜಿಟ್ಗಳನ್ನು ಎಂಡಿಗೆ ಯೂಸ್ ಮಾಡ್ಬೋದು, ಓಕೆ, ಸ್ಟಾರ್ಟ್ ಆಗ್ಬೇಕಾದ್ರೆ ಯೂಸ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಎರಡೆರಡು ವರ್ಡ್ ಇದ್ರೆ ನಡು ಸ್ಪೇಸ್ ಇರಬಾರ್ದು. ಈ ರೀತಿ ಎಲ್ಲ ರೂಲ್ಸ್ ಅರ್ಥ ಮಾಡ್ಕೊಂಡಿದ್ದೀವಿ ರೀ. ಸೊ ಆ ಎಲ್ಲ ರೂಲ್ಸು ವೇರಿಯೇಬಲ್ಸ್ಗೂ ಅಪ್ಲೈ ಆಗ್ತಾವೆ. ಓಕೆ, ಹಾಗಾದ್ರೆ ವೇರಿಯೇಬಲ್ ಅಂದರೆ ಏನು? ಇದರೊಳಗೆ ಎರಡು ವರ್ಡ್ ಅದ ನೋಡ್ರಿ, ವೇರಿಯೇಬಲ್ ವಿಚ್ ಕ್ಯಾನ್ ಚೇಂಜ್. ಸೊ ಯಾವುದು ಚೇಂಜ್ ಆಗ್ತದೋ ಅಥವಾ ಯಾವುದು ವೇರಿ ಆಗ್ತದೋ ಅದು ವೇರಿಯೇಬಲ್. ಸೊ ಇಲ್ಲಿ ಪ್ರೋಗ್ರಾಮಿಂಗ್ ಒಳಗೆ ವೇರಿಯೇಬಲ್ ಅಂದರೆ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು? ಸೊ ಇದನ್ನು ಸ್ವಲ್ಪ ವಿಜುವಲೈಸೇಷನ್ ರೀತಿ ಅರ್ಥ ಮಾಡ್ಕೊಂಡ್ರೆ ಭಾಳ ಈಸಿ ಅನ್ನಿಸ್ತದೆ. ಸೊ ಎಲ್ಲ ಕಡೆ ನೀವು ಡೆಫಿನೇಷನ್ ನೋಡಿರ್ಬೋದು, ವೇರಿಯೇಬಲ್ಸ್ ಆರ್ ದ ನೇಮ್ಸ್ ಗಿವನ್ ಟು ದ ಮೆಮರಿ ಲೊಕೇಶನ್ಸ್. ಓಕೆ, ಅಥವಾ ದೀಸ್ ಆರ್ ದ ನೇಮ್ಸ್ ಅಸೋಸಿಯೇಟೆಡ್ ವಿತ್ ಮೆಮರಿ ಲೊಕೇಶನ್ಸ್. ಸೊ ನಾವು ಪ್ರೋಗ್ರಾಮ್ ಒಳಗಡೆ ಯಾವುದೇ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ವೇರಿಯೇಬಲ್ ಅವಶ್ಯಕತೆ ಬರ್ತದೆ. ಅರೇ ಕೂಡ ಅವಶ್ಯಕತೆ ಬರ್ಬೋದು, ಸ್ಟ್ಯಾಕ್, ಲಿಂಕ್ ಲಿಸ್ಟ್ ಅವನ್ನೆಲ್ಲ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಮುಂದೆ ಡೇಟಾ ಸ್ಟ್ರಕ್ಚರ್ ಒಳಗೆ ಅವನ್ನೆಲ್ಲ ಕಲಿತಾ ಹೋಗ್ತೀವಿ. ಸೊ ಸದ್ಯಕ್ಕೆ ವೇರಿಯೇಬಲ್ ಬಗ್ಗೆ ಡೀಟೇಲಾಗಿ ಅರ್ಥ ಮಾಡ್ಕೊಂಡ್ಬಿಡೋಣ್ರಿ. ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಟಾಸ್ಕ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ನಾನು ನಿಮಗೆ 2 ನಂಬರ್ ಕೊಟ್ಟು 2 ನಂಬರನ್ನ ಆ್ಯಡ್ ಮಾಡು ಅಂತ ಹೇಳ್ತೇನೆ. ಈಗ ಇಮಿಡಿಯೇಟ್ ಆಗಿ ವಾಟ್ ಈಸ್ ದ ರಿಸಲ್ಟ್ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಫಸ್ಟ್ ನಾ 2 ನಂಬರ್ ನಿಮ್ಗೆ ಕೊಡಬೇಕು. ಸಪೋಸ್ ನಾ 2 ನಂಬರ್ ಕೊಡ್ತೇನೆ ನಿಮಗೆ, ಒಂದು 10, ಇನ್ನೊಂದು 20. ಸೊ ಅವಾಗ ಎರಡತ್ರದ್ದು ಎಡಿಷನ್ ರಿಸಲ್ಟ್ ಏನಂತ ಕೇಳಿದ್ರೆ ಏನು ಹೇಳ್ತೀರಿ? 30 ಅಂತ ಹೇಳ್ತೀರಿ. ಬಟ್ ನೀವು ಏನು ಮಾಡಿದ್ರಿ ಅಂದ್ರೆ, ನಾ ಯಾವಾಗ 10 ಅಂತ ಹೇಳಿದ್ನು 10ಅನ್ನು ನೆನಪಿಟ್ಕೊಂಡ್ರಿ. ಸೊ ಎಲ್ಲಿ ನೆನಪಿಟ್ಕೊಂಡ್ರಿ? ಅಥವಾ ಎಲ್ಲಿ ಸ್ಟೋರ್ ಆಗಿತ್ತದೋ ಮೆಮರಿ ಒಳಗೆ ಹೋಗಿ ಸ್ಟೋರ್ ಆಯಿತು. ಸೊ 2ನೇ ನಂಬರ್ 20 ಅಂತ ಹೇಳಿದ್ನಿ, 20ಅನ್ನು ನೆನಪಿಟ್ಕೊಂಡ್ರಿ. ಸೊ ಇದ್ರ ಮುಂದೆ ಏನು ಮಾಡಬೇಕು ಅಂತ ಹೇಳಿದ್ನಿ? ಎಡಿಷನ್ ಮಾಡಬೇಕು ಅಂತ ಹೇಳಿದ್ನಿ. ಅದನ್ನ ತಲೆಯೊಳಗೆ ಆ್ಯಡ್ ಮಾಡಿದ್ರಿ, ಆನ್ಸರ್ ಹೇಳಿದ್ರಿ. ಹಿಂಗೆ ಪ್ರೋಗ್ರಾಮ್ ಒಳಗಡೆನೂ ವ್ಯಾಲ್ಯೂವನ್ನು ಎಲ್ಲೋ ಒಂದು ಕಡೆ ನಾವು ಸ್ಟೋರ್ ಮಾಡಬೇಕು. ಸೊ ಅದನ್ನ ಎಲ್ಲಿ ಸ್ಟೋರ್ ಮಾಡೋದು ಅಂದರೆ ಮೆಮರಿ ಒಳಗೆ ಸ್ಟೋರ್ ಮಾಡ್ತೀವಿ. ಬಟ್ ಅದು ಯಾವ ಮೆಮರಿ ಲೊಕೇಶನ್ ಒಳಗೆ ಸ್ಟೋರ್ ಆಗೈತೆ ಅಂತ ನಮ್ಗೆ ಗೊತ್ತಿರೋಂಗಿಲ್ಲ ರೀ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಆ ಮೆಮರಿ ಲೊಕೇಶನ್ಗಳಿಗೆ ನಮಗೆ ಬೇಕಾಗಿರೋವಂಗೆ ಹೆಸರು ಕೊಡ್ತಾ ಹೋಗ್ತೀವಿ. ಸೊ ಯಾವ್ಯಾವ ಮೆಮರಿ ಲೊಕೇಶನ್ ನಾವು ಹೆಸರು ಕೊಡ್ತೀವಿ ವೇರಿಯೇಬಲ್ ಅಂತ ಕರಿತೀವಿ. ಸೊ ಈಗ ಡೆಫಿನೇಷನ್ ಪ್ರಕಾರ ನೋಡೋದಾದ್ರೆ, ವೇರಿಯೇಬಲ್ಸ್ ಆರ್ ದ ನೇಮ್ಸ್ ಗಿವನ್ ಟು ದ ಮೆಮರಿ ಲೊಕೇಶನ್ಸ್. ಓಕೆ, ಸೊ ಆ ಮೆಮರಿ ಲೊಕೇಶನ್ ಹೆಸರು ಕೊಟ್ಟ ಮೇಲೆ ಅದರೊಳಗೆ ವ್ಯಾಲ್ಯೂಸ್ ಹಾಕ್ಬೋದು. ಓಕೆ, ವ್ಯಾಲ್ಯೂಸನ್ನು ವಾಪಸ್ ನೋಡ್ಬೋದು, ಬೇರೆ ಬೇರೆ ಆಪರೇಷನ್ ಕೂಡ ಮಾಡ್ಬೋದು. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್. ಸೊ ಕಮ್ ಬ್ಯಾಕ್ ಟು ದ ವೇರಿಯೇಬಲ್ ವಿತ್ ವಿಜುವಲೈಸೇಷನ್. ಸೊ ನನಗೆ ಒಂದು ಅಂತದ ನಂಬರ್ 1, ನಂಬರ್ 2 ಅಂತ 2 ಅದಾವ ಅನ್ಕೋರಿ. ಸೊ ಫಾರ್ ಎಕ್ಸಾಂಪಲ್ ಐ ರೈಟ್ num1. ಇದು ಒಂದು ನಾ ಹೆಸರು ಕೊಟ್ಟೇನಿ. ಸೊ ಇದನ್ನು ಹೆಸರು ಕೊಟ್ಟ ತಕ್ಷಣ ಈಗ ಇಲ್ಲೊಂದು ಬಾಕ್ಸ್ ತೆಗಿತೀನಿ ನೋಡ್ರಿ. ಇದನ್ನು ನೀವು ಏನಂತ ಅರ್ಥ ಮಾಡ್ಕೊಡ್ರಿ, ಇದೊಂದು ಮೆಮರಿ ಲೊಕೇಶನ್. ಸೊ ಇದಕ್ಕೆ ಎಲ್ಲ ಮೆಮರಿ ಲೊಕೇಶನ್ಗೂ ಅದರದೇ ಆದಂಥ ಮೆಮರಿ ಅಡ್ರೆಸ್ಸಸ್ ಇರ್ತಾವೆ. ಯೂಶ್ವಲಿ ಹೆಕ್ಸಾ ಡೆಸಿಮಲ್ ನಂಬರ್ ಒಳಗೆ ಇರ್ತಾವೆ. ಸೊ ನಾನು ಇಂಟೀಜರ್ ಒಳಗೆ ಸದ್ಯಕ್ಕೆ ಬರಿತೀನಿ ನೋಡ್ರಿ, 2701 ಅನ್ಕೊಂಡ್ಬಿಟ್ರಿ. ಓಕೆ, ನಾನು ರ್ಯಾಂಡಮಾಗಿ ಬರಿತಾ ಇದ್ದೀನಿ, ಇದ್ರ ಬಗ್ಗೆ ವರಿ ಮಾಡಬಾರ್ದು. ಯಾಕಂದರೆ ಇದು ಪ್ರಾಪರ್ ಮೆಮರಿ ಲೊಕೇಶನ್ ಅಡ್ರೆಸ್ಸು ಕಂಪ್ಯೂಟರ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಈಗ 2701 ಅಂತ ಬರ್ತೀನಿ. ಇದ್ರ ಮೀನಿಂಗ್ ಏನು ಹೇಳ್ತೀನಿ ನೋಡ್ರಿ. 2701 ಈ ಮೆಮರಿ ಅಡ್ರೆಸ್ ಅಥವಾ ಈ ಮೆಮರಿ ಲೊಕೇಶನ್ಗೆ ಹೆಸರು ಏನಂತ ಕೊಟ್ಟಿವಿ ನಾವು? num1 ಅಂತ ಹೆಸರು ಕೊಟ್ಟಿವಿ. ಸೊ ಇನ್ನೊಂದು ಬರೀತೀವಿ ನೋಡ್ರಿ, num2. ಸೊ ಇದೊಂದು ಮೆಮರಿ ಲೊಕೇಶನ್. ಸೊ ಇದ್ರೊಳಗೂ ಇದ್ರ ಅಡ್ರೆಸ್ ಬರೀತೀನಿ 270203. ಹಾಗೆ ರ್ಯಾಂಡಮಾಗಿ ಬರೀತೀನಿ. ಸೊ ಈ 2703 ಏನಂತ ಹೆಸರು ಕೊಟ್ಟಿವಿ? num2. 2701ಗೆ num1. ಸೊ ಇಲ್ಲಿ num1 ಮತ್ತು num2 ಎರಡೂ ಏನ್ರಿ ವೇರಿಯೇಬಲ್. ಸೊ ಈಗ ಎಡಿಷನ್ದನ್ನು ಎಕ್ಸಾಂಪಲ್ ತೊಗೊಂಡು ಇದನ್ನು ಕ್ಲಿಯರ್ ಮಾಡ್ತಾ ಹೋಗೋಣ್ರಿ. ಫಾರ್ ಎಕ್ಸಾಂಪಲ್ ನಮ್ಮನ್ನೊಳಗೆ ನಾನು ಒಂದು ವ್ಯಾಲ್ಯೂವನ್ನು ಹಾಕ್ತೀನಿ, ಅದು 10.
ಸೊ ಇಂಡೈರೆಕ್ಟ್ಲಿ ನಾನು ನಮ್ಮ ಒಳಗೆ ವ್ಯಾಲ್ಯೂ ಹಾಕಿದ್ನಿ, ಅದ್ರ ಮೀನಿಂಗ್ ಏನ್ರಿ 2701 ಒಳಗಡೆ 10 ಹಾಕಿನಿ ಅಂತ ಅರ್ಥ. ಓಕೆ, ಸೊ 20ಯನ್ನು ನಮ್ಮ 2 ಒಳಗೆ ಹಾಕ್ತೀನಿ, ಅದ್ರ ಮೀನಿಂಗ್ ಏನಂದಂಗೆ ಆಯ್ತು ರೀ 2703ಗೆ 20 ಹಾಕಿದಂಗೆ ಆಯ್ತು. ಓಕೆ, ಸೊ ಇನ್ನೊಂದು ಬರೀತೀನಿ ನಾನು, ರಿಸಲ್ಟ್ ಅಂತ ಒಂದು ವೇರಿಯಬಲ್ ತಗೋತೀನಿ, ರಿಸಲ್ಟ್. ಓಕೆ, ಸೊ ಇಲ್ಲಿ ಪ್ರೋಗ್ರಾಮ್ ಒಳಗೆ ಬರ್ದಿರ್ತೀನಿ ಏನಂತ, ರಿಸಲ್ಟ್ ಈಕ್ವಲ್ ಟು ನಮ್ 1 ಪ್ಲಸ್ ನಮ್ 2. ಸೊ ಇದ್ರೊಳಗಿರೋ ಒಂದು ವ್ಯಾಲ್ಯೂ ತಗೊಳ್ತದ, ಇದ್ರೊಳಗಿರೋ ಒಂದು ವ್ಯಾಲ್ಯೂ ತಗೊಳ್ತದ, ಅವೆರಡನ್ನೂ ಆ್ಯಡ್ ಮಾಡಿದ್ರೆ ಬರ್ತದೆ 30. ಆ 30 ಹೋಗಿ ರಿಸಲ್ಟ್ ಅನ್ನೋದು ಸ್ಟೋರ್ ಆಗ್ತದೆ. ಓಕೆ, again come back to the definition. Variables are the names given to the memory locations and those may change their values. ಅದರ ವ್ಯಾಲ್ಯೂಗಳು ಎಕ್ಸಿಕ್ಯೂಷನ್ ಟೈಮ್ ಒಳಗೆ ಚೇಂಜ್ ಆಗೋ ಚಾನ್ಸಸ್ ಕೂಡ ಇರ್ತದೆ. ಸೊ ಇಲ್ಲಿ ವೇರಿಯೇಬಲ್ಸ್ ಯಾವ್ಯಾವ ಅಂದಂಗೆ ಆಯ್ತು ನೋಡ್ರಿ. ಸೊ ನಮ್ 1 is a variable, ನಮ್ 2 is a variable, ರಿಸಲ್ಟ್ is a variable. ಅಂಡರ್ಸ್ಟ್ಯಾಂಡಿಂಗ್? ಸೊ ಇಲ್ಲಿ ವೇರಿಯೇಬಲ್ ಅಂದ್ರೆ ಏನು ಅಂತ ಅರ್ಥ ಆಯಿತು, ಅದು ಮೆಮರಿ ಒಳಗೆ ಹೆಂಗೆ ಸ್ಟೋರ್ ಮಾಡೋದು ಅಂತ ಗೊತ್ತಾಯಿತು. ಬಟ್ ಇದನ್ನ ಪ್ರೋಗ್ರಾಮಿಂಗ್ ಸ್ಟೈಲ್ ಒಳಗೆ ಮಾಡ್ಬೇಕಲ್ರಿ, ಅದಕ್ಕೆ ಸ್ವಲ್ಪ ಸಿಂಟ್ಯಾಕ್ಸ್ಗಳು ಅದಾವ್ರಿ ಅಥವಾ ರೂಲ್ಸ್ ಅದಾವ, ಅವುಗಳನ್ನು ಕೂಡ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಈಗ ನೋಡೋಣ 1 by 1. ಸೊ ಈಗ ವೇರಿಯೇಬಲ್ ಅನ್ನ ಕ್ರಿಯೇಟ್ ಹೆಂಗೆ ಮಾಡೋದು ಅಥವಾ ಅದನ್ನ ಹೆಂಗೆ ಯೂಸ್ ಮಾಡ್ಕೊಳ್ಳೋದು ಪ್ರೋಗ್ರಾಮ್ ಒಳಗೆ, ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ಅದಕ್ಕಿಂತ ಮೊದಲು ಇಲ್ಲೊಂದು ಪಾಯಿಂಟ್ ಮೆನ್ಷನ್ ಮಾಡ್ತೀನಿ ನಾನು. ವೇರಿಯೇಬಲ್ ಒಳಗೂ ಬಹಳಷ್ಟು ಟೈಪ್ಸ್ಗಳು ಅದಾವ್ರಿ. ಸೊ ಆ ಟೈಪ್ಗಳು ಯಾವ್ಯಾವ ಅಂತ ಮೆನ್ಷನ್ ಮಾಡೋನು, ಅದ್ರ ಬಗ್ಗೆ ಡೀಟೇಲ್ ಆಗಿ ಕಮ್ಮಿಂಗ್ ಡೇಸ್ ಒಳಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ್ರಿ. ಓಕೆ, ಸೊ ಯಾವ್ಯಾವ ಮೇನ್ ಟೈಪ್ಸ್ ಅಂದ್ರೆ ಮೇನ್ಲಿ ನಾವು 2 ಟೈಪನ್ನು ಅರ್ಥ ಮಾಡ್ಕೊಳ್ತೀವಿ. ಒಂದು ಗ್ಲೋಬಲ್ ವೇರಿಯೇಬಲ್, ಇನ್ನೊಂದು ಲೋಕಲ್ ವೇರಿಯೇಬಲ್. ಹಂಗಂತ ಹೇಳಿ ಇವೆರಡೇ ವೇರಿಯೇಬಲ್ ಟೈಪ್ಸ್ ಇಲ್ಲ, ಇದನ್ನ ಬಿಟ್ಟು ಇನ್ನೂ 3 ಟೈಪ್ಸ್ ಅದಾವ್ರಿ. ಸೊ ಅವು ಯಾವ್ಯಾವ ಅಂದ್ರೆ ಒಂದು ಸ್ಟ್ಯಾಟಿಕ್ ವೇರಿಯೇಬಲ್, ಓಕೆ, ಇನ್ನೊಂದು ಆಟೋಮೆಟಿಕ್ ವೇರಿಯೇಬಲ್, ಇನ್ನೊಂದು ಎಕ್ಸ್ಟರ್ನಲ್ ವೇರಿಯೇಬಲ್ಸ್. ಸೊ ಟೋಟಲ್ ಆಗಿ ನಾವು 5 ವೇರಿಯೇಬಲ್ ಟೈಪನ್ನು ಕಲಿತೀವಿ. ಒಂದು ಗ್ಲೋಬಲ್ ವೇರಿಯೇಬಲ್, ಲೋಕಲ್ ವೇರಿಯೇಬಲ್, ಸ್ಟ್ಯಾಟಿಕ್ ವೇರಿಯೇಬಲ್ ಆ್ಯಂಡ್ ಆಟೋಮೆಟಿಕ್ ವೇರಿಯೇಬಲ್ ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಎಕ್ಸ್ಟರ್ನಲ್ ವೇರಿಯೇಬಲ್. ಸೊ ನಾವು ಈ ಕಾನ್ಸೆಪ್ಟ್ ಮುಗಿಯುವವರೆಗೂ ಲೋಕಲ್ ವೇರಿಯೇಬಲ್ ಮತ್ತು ಗ್ಲೋಬಲ್ ವೇರಿಯೇಬಲ್ನ ಡೀಟೇಲ್ ಆಗಿ ಅರ್ಥ ಮಾಡಿಕೊಂಡು, ಸೊ ಮುಂದೆ ಸ್ಟೋರೇಜ್ ಕ್ಲಾಸ್ಗಳು ಬಂದಾಗ ಎಕ್ಸ್ಟರ್ನಲ್ ಮತ್ತು ಆಟೋಮೆಟಿಕ್ ವೇರಿಯೇಬಲ್ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ್ರಿ. ಓಕೆ, ಈಗ ವೇರಿಯೇಬಲನ್ನು ಹೆಂಗೆ ಕ್ರಿಯೇಟ್ ಮಾಡೋದು, ಹೆಂಗೆ ಯೂಸ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊಡ್ರಿ. ಸೊ ಇದಕ್ಕೆ ನಾವು ವೇರಿಯೇಬಲ್ ರಿಲೇಟೆಡ್ ಕೆಲವು ಆಸ್ಪೆಕ್ಟ್ಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದ. ಯಾವ್ಯಾವ ಅಂದ್ರೆ ವೇರಿಯೇಬಲ್ ಡಿಕ್ಲೇರೇಷನ್ ಮತ್ತು ಇನಿಷಿಯಲೈಸೇಷನ್. ಓಕೆ, ಸೊ ಡೈರೆಕ್ಟಾಗಿ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ, ನಮಗೆ ಅರ್ಥ ಮಾಡ್ಕೊಡ್ರಿ. ಸೊ ಇಲ್ಲಿ ಒಂದು ಬರಿತೀನಿ ನೋಡ್ರಿ, ಇಂಟ್ ಓಕೆ ಎಕ್ಸ್ ಅಂತ ಬರಿತೀನಿ. ಸೊ ಐ ರೈಟ್ ನಾವು ಇಂಟ್ ವೈ ಅಂತ ಬರಿತೀನಿ. ಸೊ ಇನ್ನೊಂದೆರಡು ಬರಿತೀನಿ ರೀ, ಎಕ್ಸ್ ಈಕ್ವಲ್ ಟು 10 ಸೆಮಿಕೋಲನ್, ವೈ ಈಕ್ವಲ್ ಟು 20 ಸೆಮಿಕೋಲನ್. ಸೊ ಇದಕ್ಕೆ ಚೂರು ಮೊದಲು ಏನು ಹೇಳಿದ್ನಿ ರೀ, ವೇರಿಯೇಬಲ್ ಅನ್ನು ನಾವು ಯೂಸ್ ಮಾಡಿದೀವಿ ಅಂದ್ರೆ ಮೆಮರಿ ಲೊಕೇಶನ್ಗೆ ಹೆಸರು ಕೊಟ್ಟಂಗ. ಸೊ ಹಂಗಂದ್ರೆ ಇಲ್ಲಿ ಮೆಮರಿ ಲೊಕೇಶನ್ ಹೆಸರು ಯಾವ್ಯಾವ ಕೊಟ್ಟಂಗಾತ್ರಿ, ಒಂದು ಎಕ್ಸ್ ಇನ್ನೊಂದು ವೈ, 2 ಹೆಸರು ಕೊಟ್ಟಿವಿ ನಾವು. ಇಲ್ಲಿ 2 ಟೈಪ್ ಕಾಣಿಸ್ತಾವ ನೋಡ್ರಿ, ಇಲ್ಲಿ ಸೆಮಿಕೋಲನ್ ಅಂತ ಬರ್ದೀನಿ ಎಲ್ಲ ಕಡೆ. ಸೊ ಸಿ ಪ್ರೋಗ್ರಾಮ್ ಒಳಗೆ ಎಲ್ಲ ಸ್ಟೇಟ್ಮೆಂಟು ಸೆಮಿಕೋಲನ್ ಇಂದ ಎಂಡ್ ಆಗ್ತದ. ಓಕೆ, ಕೆಲವು ಕಡೆ ಸೆಮಿಕೋಲನ್ ಕೊಡಬಾರ್ದು, ಅವು ಎಲ್ಲಿ ಕೊಡಬಾರ್ದು ಅಂತ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದು ಈ ಫಸ್ಟ್ 2 ಏನು ಕಾಣಿಸ್ತಾವಲ್ರಿ, ಈ ಪಾರ್ಟ್ ಇಂಟ್ ಎಕ್ಸ್ ಸೆಮಿಕೋಲನ್ ಮತ್ತು ಇಂಟ್ ವೈ ಸೆಮಿಕೋಲನ್, ಇವೆರಡು ಯಾವ್ದ್ರ ರಿಲೇಟೆಡ್ ಅಂದ್ರೆ ವೇರಿಯೇಬಲ್ ಡಿಕ್ಲೇರೇಷನ್ ಅಂತ ಕರಿತೀವಿ. ಸ್ವಲ್ಪ ಜಾಗ ಬಿಟ್ಕೊಂಡಿನಿ, ಅಲ್ಲೊಂದು ಎಕ್ಸಾಂಪಲ್ ಬರೆಯುತ್ತದೆ. ಎಕ್ಸ್ ಈಕ್ವಲ್ ಟು 10, ವೈ ಈಕ್ವಲ್ ಟು 20, ಈ 2 ಪಾರ್ಟ್ ಯಾವ್ದ್ರದ್ದು ರಿಲೇಟೆಡ್ ಅಂದ್ರೆ ವೇರಿಯೇಬಲ್ ಇನಿಷಿಯಲೈಸೇಷನ್. ಓಕೆ, ಹಂಗಂದ್ರ ಎಕ್ಸ್ ಅನ್ನೋದೊಂದು ಮೆಮರಿಗೆ ಹೆಸರು ಕೊಟ್ಟಿವಿ, ವೈ ಅನ್ನೋದೊಂದು ಮೆಮರಿಗೆ ಹೆಸರು ಕೊಟ್ಟಿವಿ. ಇಲ್ಲಿ ಎಕ್ಸ್ ಈಕ್ವಲ್ ಟು 10 ಅಂತ ಏನು ಬರ್ದೀನಿ. ಸೊ ಇದೇನು ಹೇಳ್ತದ ಅಂದ್ರೆ ಇನಿಷಿಯಲೈಸೇಷನ್ ಹೇಳ್ತದ 10 ಅನ್ನೋ ವ್ಯಾಲ್ಯೂ ಎಕ್ಸ್ ಒಳಗೆ ಹೋಗಿ ಕೂತದ. ನೀವು ವಿಜುವಲೈಸ್ ಮಾಡಿದ್ರೆ ಈ ತರ ಅನ್ಕೊಂಡ್ಬಿಡ್ರಿ. ಸೊ ಇಟ್ ಈಸ್ ಎಕ್ಸ್ ಅಂಡ್ ದ ವ್ಯಾಲ್ಯೂ 10 is stored. ಇದಕ್ಕೊಂದು ಮೆಮರಿ ಅಡ್ರೆಸ್ ಇರ್ತದ, 2701 02 ಏನೋ ಒಂದು ಇರ್ತದ. ವೈ ಈಕ್ವಲ್ ಟು 20 ಈ ರೀತಿ ಇರ್ತದೆ. ಸೊ ಇವೆರಡನ್ನೂ ಆ್ಯಡ್ ಮಾಡೋದಿತ್ತಂದ್ರೆ ಇನ್ನೊಂದು ವ್ಯಾಲ್ಯೂ ಬರಿತೀನಿ ಝೆಡ್. ಓಕೆ, ಇಲ್ಲಿ ಎರೇಸ್ ಮಾಡಿ ಬರಿತೀನಿ ನೋಡ್ರಿ. ಓಕೆ, ಝೆಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ಬರಿತೀನಿ. ಝೆಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ಬರಿತೀನಿ. ಇದೊಂದು ಪ್ರೋಗ್ರಾಮ್ ಅನ್ಕೊಂಡ್ಬಿಡ್ರಿ ಸದ್ಯ. ಸೊ ಇಲ್ಲಿ ನೀವು ನೋಡುವಂಗ ಝೆಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ, ಝೆಡ್ ವ್ಯಾಲ್ಯೂ ಏನದಂದ್ರೆ ಎಡಿಷನ್ ಆಫ್ ಎಕ್ಸ್ ಅಂಡ್ ವೈ. ಬಟ್ ಇಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಏನದಂದ್ರೆ ಇಲ್ಲಿ ಎಲ್ಲೂ ಇಂಟ್ ಝೆಡ್ ಅಂತ ನಾವು ಮೊದಲು ಬರ್ದಿಲ್ಲ. ಸೊ ಈ ರೀತಿ ಪ್ರೋಗ್ರಾಮ್ ಒಳಗೆ ಬರೆಯಕ್ಕೆ ಬರಂಗಿಲ್ರಿ, ಯಾಕಂದ್ರೆ ವೇರಿಯೇಬಲ್ ಅನ್ನ ನಾವು ಯೂಸ್ ಮಾಡ್ಕೊಳ್ಳೋಕ್ಕಿಂತ ಮೊದಲೇ ಅದನ್ನ ನಾವು ರೆಡಿ ಮಾಡಬೇಕು. ಅದಕ್ಕೆ ನಾವು ಡಿಕ್ಲೇರೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಝೆಡ್ ಅನ್ನು ಡಿಕ್ಲೇರ್ ಮಾಡಿಲ್ಲ, ಕಂಪೈಲರ್ ಏನು ಮಾಡ್ತದೆ ಅಂದ್ರೆ ಎರರ್ ಜನರೇಟ್ ಮಾಡುತ್ತೆ.
ಅದಕ್ಕೆ ಪ್ರೋಗ್ರಾಮ್ ಬರೆಯೋಕ್ಕಿಂತ ಮೊದಲು ಅಥವಾ ವೇರಿಯೇಬಲನ್ನು ಯೂಸ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಏನಾಗಬೇಕು, ಡಿಕ್ಲೇರ್ ಆಗಬೇಕು. ಸೊ ಇಲ್ಲಿ ಇನ್ನೊಂದು ಸಜೆಷನ್ ನಿಮ್ಗೆ ಹೇಳ್ತೀನಿ ನಾನು. ಎಡಿಷನ್ ಆಫ್ 2 ನಂಬರ್ ಮಾಡಿದ್ದೀನಿ. ಎಕ್ಸ್ ವೈ ತೊಗೊಂಡಿನಿ. ಎಕ್ಸ್ ಒಳಗೆ ವ್ಯಾಲ್ಯೂ ಅದ, ವೈ ಒಳಗೆ ವ್ಯಾಲ್ಯೂ ಅದ. ಝೆಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಬರೋದು ಏನಾದರೂ ತಪ್ಪದ? ಏನೂ ತಪ್ಪಿಲ್ಲ, 100% ಕರೆಕ್ಟ್ ಅದ. ಇಲ್ಲಿ ಒಂದು ಮಿಸ್ಟೇಕ್ ಏನು, ಇಂಟ್ ಝೆಡ್ ಸೆಮಿಕೋಲನ್ ಅಂತ ಬರ್ಕೋತೀನಿ. ಇವಾಗ ಕರೆಕ್ಟ್ ಆಯ್ತಲ್ರಿ? ಹೌದು, ಎಡಿಷನ್ ಆಫ್ 2 ನಂಬರ್ ಮಾಡತ್ತದ ಇದು ಪ್ರೋಗ್ರಾಮ. ಬಟ್ ನಾ ಏನು ಹೇಳೋದು, ವೇರಿಯೇಬಲ್ ನೀವು ನೇಮ್ ತೊಗೊಳ್ಬೇಕಾದ್ರೆ ಅದಕ್ಕೆ ಸೂಟೇಬಲ್ ನೇಮ್ಸ್ ತೊಗೊಳ್ರಿ. 2 ನಂಬರನ್ನು ಆ್ಯಡ್ ಮಾಡೋದಿತ್ತಂದ್ರೆ ಇನ್ಸ್ಟೆಡ್ ಆಫ್ ಟೇಕಿಂಗ್ ಎಕ್ಸ್ ಆ್ಯಂಡ್ ವೈ ವಿ ಕ್ಯಾನ್ ಟೇಕ್ num1 and num2. So for example, I write now int num1 semicolon int num2 semicolon int okay sum semicolon. Now you will understand num1 and num2 are the variables which we are going to store numbers in it. There is another variable which is sum. There we are going to add 2 numbers and store into it. So this is how we need to take a names of the variable. ಅದಕ್ಕೆ ಸೂಟೇಬಲ್ ಆಗೋದ್ರ ಹೆಸರನ್ನ ತಗೋಬೇಕು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನಂತ ಬರಿತೀನಿ ರೀ, num1 equal to same, num1 equal to 10 semicolon, num2 equal to 20 semicolon, num ಅಥವಾ ಲಾಸ್ಟ್ ವೇರಿಯಬಲ್ is sum equal to num1 plus num2 and I write semicolon. ಈ ರೀತಿ ವೇರಿಯಬಲ್ ನೇಮ್ಸ್ ಅನ್ನ ತಗೊಳ್ಬೇಕು. ಪ್ರೋಗ್ರಾಮ್ ಒಳಗೆ ಈ ರೀತಿ ಯೂಸ್ ಆಗ್ತವೆ. ಓಕೆ, ಸೊ ಪಾಸಿಬಲ್ ವೇಸ್ ಒಂದು ಹೇಳ್ಬಿಡ್ತೇನೆ ಲಾಸ್ಟಿಗೆ. ಓಕೆ, ಇದ್ರ ಮುಂದಿನ ಡೀಟೇಲ್ ಕಾನ್ಸೆಪ್ಟ್ ನೆಕ್ಸ್ಟ್ ವಿಡಿಯೋ ಒಳಗೆ ಡಿಸ್ಕಷನ್ ಮಾಡೋಣ. ಇಲ್ಲಿ ವೇರಿಯಬಲ್ ಅನ್ನು ಡಿಕ್ಲೇರ್ ಮಾಡ್ಬೇಕಾದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಎಕ್ಸ್ ಡಿಕ್ಲೇರ್ ಮಾಡಿದ್ನಿ, ಆಮೇಲೆ ವೈ, ಆಮೇಲೆ ಝೆಡ್. ಇಲ್ಲೂ ಹಂಗದ, num1 num2 ಸಮ್. ಸರ್ ಒಂದೇ ಲೈನ್ ಒಳಗೆ ನಾನು ಬರೀತೀನಿ, ನಡೀತದ? ಸೊ ಐ ರೈಟ್ ಇಂಟ್ num1 num2 num3 ಬೇಡ, ಇದನ್ನ ಸಮ್ ಅಂತ ಬರೀ ಸೆಮಿಕೋಲನ್. ನಡೀತದೆ ಅಂದ್ರೆ ಎಸ್, ಇಟ್ ಈಸ್ ಓಕೆ. ಇಂಟ್ ಅಂತ ಬರ್ತೀನಿ, num1 num2 ಸಮ್. ಎಷ್ಟು ವೇರಿಯಬಲ್ ಕ್ರಿಯೇಟ್ ಆಯಿತು? 3. ಇಲ್ಲಿ num1 num2 ಸಮ್, ಇಲ್ಲೂ 3 ವೇರಿಯಬಲ್. ಹಿಂಗೂ ಬರ್ದ್ರೆ ನಡೀತದ, ಹಿಂಗೂ ಬರ್ದ್ರೆ ನಡೀತದ. ಬಟ್ ಇದಕ್ಕೂ ಏನಂತ ಹೇಳ್ತೇವೆ ರೀ, ವೇರಿಯಬಲ್ ಡಿಕ್ಲರೇಷನ್. ಸೊ ಇಲ್ಲಿಂದ ಕಾಮಾ ತೆಗಿತೇನೆ ನಾನು, ಇಲ್ಲಿಂದ ಕಾಮಾ ತೆಗಿತೇನೆ. ಇಂಟ್ num1 num2 ಸಮ್. ನಾವು ಇಟ್ ಈಸ್ ರಾಂಗ್. ಯಾಕಂದ್ರೆ ಅದೇನು ತಿಳ್ಕೊಳ್ತದ, ಇಲ್ಲಿ ಇಂಟ್ ಅಂತ ಡೇಟಾ ಟೈಪ್ ಅದ, ಇದು ಪೂರ್ತಿ ವೇರಿಯಬಲ್ ನೇಮ್ ಅದ, ಇದ್ರ ನಡು ಸ್ಪೇಸ್ ಅದ. ಐಡೆಂಟಿಫೈರ್ ಒಳಗೆ ಸ್ಪೇಸ್ ಇರಬಾರ್ದು ಅಂತ ಹೇಳಿದ್ನಿ. ವೇರಿಯಬಲ್ ಅಂದ್ರೆ ಐಡೆಂಟಿಫೈರ್, ಇದೇನೋ ಎರರ್ ಜನರೇಟ್ ಮಾಡುತ್ತೆ. ಸೊ ಇಲ್ಲಿ ಕಾಮ ಬರೀತೀನಿ, ಇಲ್ಲಿ ಬರೀ ನಡೀತದೆ ಅಂದರೆ ನಡೆಯಂಗಿಲ್ಲ. ಸೊ ಇಲ್ಲಿ ಕಾಮ ಬರೀಬೇಕು. 3 ಸಪ್ರೇಟ್ ಈ ರೀತಿ ಬರೆದ್ರೆ ನಡೀತದೆ. ಸೊ ಇಂಟ್ ತೆಗೆದು ನಾನು ಫ್ಲೋಟ್ ಬರಿತೀನಿ. ನಾನು ಫ್ಲೋಟ್ ನಡೀತದೆ ಅಂದರೆ ಎಸ್, ಇಟ್ ಈಸ್ ಓಕೆ. ಫ್ಲೋಟ್ ಬರಿಬೋದು, ಕ್ಯಾರ್ ಬರಿಬೋದು, ಡಬಲ್ ಬರಿಬೋದು. ಬಟ್ ಈಗೇನಾಯ್ತು, num1 num2 ಸಮ್ 3 ಫ್ಲೋಟ್ ವೇರಿಯಬಲ್ಸ್ ಆಯ್ತು. ಅರ್ಥ ಆಗ್ತದೆ ರೀ? ಓಕೆ, ಕಮ್ ಬ್ಯಾಕ್ ಟು ಇಂಟ್. ನಾವು ಇಂಟನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಹಿಂಗೆ ಬರಿತಾನೆ, 2 ವೇರಿಯಬಲ್ ಇಲ್ಲಿ ಬರೆದು ಇಲ್ಲಿ ಸೆಮಿಕೋಲನ್ ಕೊಡ್ತೀನಿ, ಇದಕ್ಕೆ ಈ ರೀತಿ ಬರಿತೀನಿ. ಇವಾಗ ನಡೀತದೆ ಏನ್ರಿ? ಸೊ ಅವಾಗ ಏನು ನಡೀತದ, ಇಂಟ್ num1 num2 2 ವೇರಿಯಬಲ್, ಇದಕ್ಕೆ ಇಂಟ್ ಅನ್ನೋ ಡೇಟಾ ಟೈಪ್ ಇಲ್ಲ ಅಂತ ತಿಳ್ಕೊಳ್ತದ. ಯಾಕಂದ್ರೆ ಸೆಮಿಕೋಲನ್ ಬರೆದ್ರೆ ಎಂಡ್ ಆಫ್ ದ ಸ್ಟೇಟ್ಮೆಂಟ್ ಮತ್ತೆ ಎರರ್ ಜನರೇಟ್ ಆಗುತ್ತೆ. ಸೊ ಇದನ್ನ ಇಲ್ಲಿ ಬಿಟ್ಬಿಡ್ತೀನಿ ಸರ್. ಇಲ್ಲಿ ಕೆಳಗೆ ಇಂಟ್ ಸಮ್ ಅಂತ ಬರಿತೀನಿ ನಾನು. ನಡೀತದೆ ಏನ್ರಿ? ನಡೀತದ. ಇಟ್ ಈಸ್ ಆಲ್ಸೋ ಓಕೆ. ಸೊ ಇದೇ ರೀತಿ ಇನಿಷಿಯಲೈಸ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿಬಿಡೋಣ. ಇಲ್ಲಿ ಬರಿತೀನಿ ನಾನು, ಇಂಟ್ num1 equal to 10 num2 equal to 20 ಅಂತ ಬರಿತೀನಿ ರೀ. ಒಂದೇ ಲೈನ್ ಒಳಗೆ 2 ಹಿಂಗೆ ಬರಿತೀನಿ. ನಡೀತದ? ಎಸ್, ಇಟ್ ಈಸ್ ಓಕೆ. ಇಲ್ಲಿ ಸೆಮಿಕೋಲನ್ ಬರೆದ್ರೆ ನಡೀತದೇನ್ರಿ? ಈಗ ನಡೆಯಂಗಿಲ್ಲ. ಈಗ ಹಿಂಗೆ ಬರೆದ್ರೆ ಇಲ್ಲಿ ಮತ್ತೆ ಇಂಟ್ ಅಂತ ಬರಿಬೇಕಾಗ್ತದ, ಇಂಟ್ ಅಂತ ಬರಿಬೇಕಾಗ್ತದೆ. ಓಕೆ, ಸೊ ನಾನು ಇಲ್ಲಿ ಮುಂದೆ ಇಂಟ್ ಅಂತ ಬರಿತೀನಿ, ಇದು ಮುಂದೆ ಇಂಟ್ ಅಂತ ಬರಿತೀನಿ. ನಡೀತದ 2 ಸಲ ಇಂಟ್. ಬಟ್ ಇವೆಲ್ಲ ಪಾಸಿಬಲ್ ವೇಸ್. ಓಕೆ, ನೆಕ್ಸ್ಟ್ ಫಸ್ಟ್ ಎಲ್ಲ ಡಿಕ್ಲೇರ್ ಮಾಡಿ ಎಲ್ಲ ಒಮ್ಮೆ ಇನಿಷಿಯಲೈಸ್ ಮಾಡ್ತಾನೆ. ಹಂಗೆ ನಡೀತದೆ ಏನ್ರಿ? ಲುಕ್ ಅಟ್ ಲಾಸ್ಟ್ ವೇ ಬರಿತೀನಿ ನಾನು. ಎಲ್ಲ ಪಾಸಿಬಿಲಿಟೀಸ್ ನೀವು ಅರ್ಥ ಮಾಡ್ಕೊಳ್ರಿ. ಇಟ್ ಇಸ್ ಲಾಸ್ಟ್ ಪಾಸಿಬಿಲಿಟಿ ಐ ಆಮ್ ರೈಟಿಂಗ್ ನಾವು. ಇಂಟ್ num1 num2 2 ಬರಿತೀನಿ ನಾನು. ಸಮ್ಸ್ ಅದಕ್ಕೆ ಬೇಡ. ಐ ರೈಟ್ ನಾವು num1 equal to 10 num2 equal to 20 semicolon. ಇವಾಗ ನಡೀತದೆ ಅಂದ್ರೆ ಎಸ್, ಇಟ್ ಈಸ್ ಆಲ್ಸೋ ಓಕೆ. ದೀಸ್ ಆರ್ ದ ಪಾಸಿಬಲ್ ವೇಸ್ ಆಫ್ ರೈಟಿಂಗ್ ವೇರಿಯಬಲ್ಸ್. ಓಕೆ, here instead of int we can write float. Instead of float you can also write char. Instead of that you can also write double. So these are the fundamental data types. Okay, but ನೀವು ಯಾವ ಟೈಪ್ ಅನ್ನು ಮೆನ್ಷನ್ ಮಾಡ್ತೀರಿ ಆ ಟೈಪ್ ವ್ಯಾಲ್ಯೂವನ್ನು ವೇರಿಯಬಲ್ ಹೋಲ್ಡ್ ಮಾಡ್ತದ. ಓಕೆ, ವೇರಿಯಬಲ್ಸ್ ಹೋಲ್ಡ್ಸ್ ವ್ಯಾಲ್ಯೂಸ್.
ಆಫ್ ಟೈಪ್ ವಿಚ್ ವಿ ಮೆನ್ಷನ್ಡ್, ನಾವು ಯಾವ ರೀತಿಯನ್ನು ಮೆನ್ಷನ್ ಮಾಡಿರ್ತೀವಿ ಆ ರೀತಿ ವ್ಯಾಲ್ಯೂವನ್ನು ವೇರಿಯೇಬಲ್ ಸ್ಟೋರ್ ಮಾಡ್ಕೊಳ್ತದೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಲೋಕಲ್ ವೇರಿಯೇಬಲ್ ಅಂದರೆ ಏನಂತ ತಿಳ್ಕೊಳ್ಳೋಣ್ರಿ. ಅದ್ರ ಜೊತೆಗೆ ಗ್ಲೋಬಲ್ ವೇರಿಯೇಬಲ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಂದು ಸಿಂಪಲ್ ಪ್ರೋಗ್ರಾಮನ್ನು ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.